ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಒಂದು ಬ್ರೇಕಿಂಗ್ ನ್ಯೂಸ್. ಭಾರತ ಮತ್ತು ಚೀನಾ ನಡುವೆ ಒಂದು ಸಂಯುಕ್ತ ಹೇಳಿಕೆ ಹೊರಬಂದಿದೆ. ಚೀನಾ ಸರ್ಕಾರದಿಂದ ಬಿಡುಗಡೆಗೊಂಡ ಪ್ರಕಟಣೆಯಲ್ಲಿ ಅಧ್ಯಕ್ಷ ಜಿನ್ಪಿಂಗ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ತಿಯಾಂಜಿನ್ನಲ್ಲಿ ನಡೆದ SCO ಸಮಾವೇಶದಲ್ಲಿ ಭೇಟಿ ಮಾಡಿದ್ದಾರೆ ಎಂದು ತಿಳಿಸಲಾಗಿದೆ. ಶಿ ಜಿನ್ಪಿಂಗ್ ಹೇಳಿದ್ದು, ಭಾರತ ಮತ್ತು ಚೀನಾ ಎಂಬುದು ಪೂರ್ವದ ಎರಡು ಪ್ರಾಚೀನ ನಾಗರಿಕತೆಗಳು, ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳು ಮತ್ತು ಗ್ಲೋಬಲ್ ಸೌತ್ ಪ್ರಮುಖ ಸದಸ್ಯ ರಾಷ್ಟ್ರಗಳು. ಇದರಿಂದಾಗಿ ಇವೆರಡೂ ದೇಶಗಳು ವಿಶ್ವದ ಅಭಿವೃದ್ಧಿ ಹಾಗೂ ಮಾನವ ಸಮಾಜದ ಪ್ರಗತಿಗೆ ಮಹತ್ವದ ಹೊಣೆಗಾರಿಕೆ ಹೊಂದಿವೆ ಎಂದು ಒತ್ತಿ ಹೇಳಿದರು. ಇದಕ್ಕೆ ಪೂರಕವಾಗಿ ಚೀನಾ ಮತ್ತು ಭಾರತವು ಸಹಯೋಗಿ ರಾಷ್ಟ್ರಗಳು, ಪ್ರತಿಸ್ಪರ್ಧಿಗಳು ಅಲ್ಲ. ಎರಡೂ ದೇಶಗಳು ಪರಸ್ಪರ ವಿಶ್ವಾಸವನ್ನು ವೃದ್ಧಿಸಬೇಕು. ಗಡಿ ಸಮಸ್ಯೆ ಒಟ್ಟು ಭಾರತ ಚೀನಾ ಸಂಬಂಧವನ್ನು ನಿರ್ಧರಿಸಬಾರದು. ಬಹುಪಕ್ಷೀಯ ಸಹಕಾರವನ್ನು ಬಲಪಡಿಸಿ ಜಾಗತಿಕ ಶಾಂತಿ ಮತ್ತು ನ್ಯಾಯವನ್ನು ಕಾಪಾಡಬೇಕು. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿರುವುದೇನೆಂದರೆ, ಕಯಾಜ್ನಲ್ಲಿ ಶಿ ಜಿನ್ಪಿಂಗ್ ಅವರನ್ನು ಭೇಟಿಯಾದ ನಂತರ ಭಾರತ ಚೀನಾ ಸಂಬಂಧಗಳು ಮತ್ತೆ ಸಕಾರಾತ್ಮಕವಾಗಿ ದಾರಿಗೆ ಬಂದಿವೆ. ಗಡಿಯಲ್ಲಿ ಶಾಂತಿ ಮತ್ತು ಸ್ಥಿರತೆ ಇದೆ. ಬಹುಕಾಲದ ನಂತರ ನೇರ ವಿಮಾನಗಳ ಸಂಚಾರ ಮತ್ತೆ ಪ್ರಾರಂಭವಾಗುತ್ತಿದೆ. ಈ ಸಾಧನೆಗಳು ಭಾರತ ಚೀನಾ ಜನತೆಗೆ ಮಾತ್ರವಲ್ಲದೆ ಸಂಪೂರ್ಣ ಜಗತ್ತಿಗೂ ಲಾಭದಾಯಕವಾಗಿದೆ. ಮೋದಿ ಅವರು ಇನ್ನೂ ಮುಂದುವರಿಸಿ, ಭಾರತ ಮತ್ತು ಚೀನಾ ಪರಸ್ಪರ ಸಹಭಾಗಿಗಳು, ಪ್ರತಿಸ್ಪರ್ಧಿಗಳು ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಶ್ವ ಆರ್ಥಿಕತೆಯಲ್ಲಿ ಅನಿಶ್ಚಿತತೆ ಹೆಚ್ಚುತ್ತಿರುವಾಗ ಭಾರತ ಚೀನಾ ಸಹಕಾರವು ಅತ್ಯಂತ ಅಗತ್ಯವೆಂದು ಹೇಳಿದ್ದಾರೆ. ಅಂತೆಯೇ ಈ ಸಹಕಾರವೇ 21ನೇ ಶತಮಾನವನ್ನು ನಿಜವಾದ ಅರ್ಥದಲ್ಲಿ ಏಷ್ಯಾದ ಶತಮಾನವನ್ನಾಗಿ ಮಾಡಲಿದೆ ಎಂದು ಮೋದಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ಚೀನಾ ಮತ್ತು ಭಾರತ ನಡುವಿನ ನವೀನ ಸಂಯುಕ್ತ ಹೇಳಿಕೆ. ಮುಂದಿನ ದಿನಗಳಲ್ಲಿ ಈ ಸಂಬಂಧ ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ವಿಶ್ವವೇ ಗಮನಿಸುತ್ತದೆ. ಧನ್ಯವಾದಗಳು. हमारे सहयोग से दोनों देशों 2.8 बिलियन लोगों के हित जुड़े हुए हैं. इससे पूरी मानवता के कल्याण का मार्ग भी प्रशस्त होगा. परस्पर विश्वास, सम्मान और संवेदनशीलता के आधार पर हम अपने संबंधों को आगे बढ़ाने के लिए प्रतिबद्ध है. एजेंसी चीन द्वारा SCO की सफल अध्यक्षता के लिए मैं आपको बहुत बहुत बधाई देता हूँ. 坚持卓越，携手推动世界国际化。